ಇರ್ಲಿ ಇರ್ಲಿ ಒಳ್ಳೆ ಅಲ್ಲಿ ಇಟ್ಕೋತೀನಿ, ಹಿಂಗೆ ಇಟ್ಕೊಳ್ಳಿ. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ರಾಜೀವ್ ಗಾಂಧಿ ವಸತಿ ನಿಗಮ ಏನು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 1 ಲಕ್ಷ ಮನೆಗಳನ್ನು ರಾಜ್ಯದಲ್ಲಿರುವಂತಹ ವಸತಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿ 2021ರಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಅದಾದ ನಂತರ ಸುಮಾರು 3.5 ಲಕ್ಷ ಕಟ್ಟಿ ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆಯನ್ನು ಕೊಡ್ತೀನಿ ಅಂತ ಹೇಳಿರ್ತಾರೆ. ಜನ ವಸತಿ ರೈತರು ಅಂದರೆ ಯಾರ್ಯಾರು ಬಾಡಿಗೆ ಮನೇಲಿ ಇರ್ತಾರೆ, ಕೂಲಿ ನಾಲಿ ಮಾಡೋರು, ಗಾರ್ಮೆಂಟ್ಸ್ಗೆ ಹೋಗೋರು, ಆಟೋ ಡ್ರೈವರ್ಗಳು, ತರಕಾರಿ ವ್ಯಾಪಾರ ಮಾಡೋರು, ಅರ್ಚಕರ ಕೆಲಸ ಮಾಡೋರು, ಈ ರೀತಿಯಾಗಿ ವಾಚ್ಮ್ಯಾನ್ ಕೆಲಸ ಮಾಡೋರು, ಸಣ್ಣ ಪುಟ್ಟ BPL ಕಾರ್ಡ್ದಾರರು, ನಿಜವಾಗ್ಲೂ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂಥವ್ರು ಏನೋ ಒಂದು ಆಸೆ, ಸಿದ್ದರಾಮಯ್ಯನವರು ಕಟ್ತಾರೆ 1 ಲಕ್ಷ ಮನೆ ಅಂದಾಗ ನನಗೂ ಒಂದು ಸೂರು ಸಿಗುತ್ತೆ, ನಾನು ಒಂದು ಸ್ವಂತ ಮನೇಲಿ ಇರ್ಬೋದು ಅಂತ ಹೇಳಿ ಜನ ಆನ್ಲೈನಲ್ಲಿ ಎಲ್ಲ ಅಪ್ಲಿಕೇಶನ್ ಹಾಕಿದ್ರು. 3.5 ಲಕ್ಷ ಅಲ್ವಾ, ಏನೋ ಕಷ್ಟಪಟ್ಟು ಕಟ್ಬಿಡೋಣ, ಆಗುತ್ತೆ, ಜೀವನ ಮಾಡ್ಬೋದು, ಹೆಂಗೋ ಆಗುತ್ತೆ ಅಂತೇಳಿ ಹಾಕಿದ್ರು. 2021ರಲ್ಲಿ ಪ್ರಾರಂಭವಾಗಿದ್ದು. ಯಾರಿಗೆ ಬಡವ್ರಿಗೆ ಯಾವ ರೀತಿಯಾಗಿ ದೋಖ ಹಾಕೋದು, ವಂಚಿಸೋದು, ಮೋಸ ಮಾಡೋದು, ಅವ್ರ ಹತ್ರ ಇರುವಂತಹ ಅಥವಾ ಅವ್ರನ್ನ ಸಾಲಗಾರರಾಗಿ ಮಾಡಿ ಸರ್ಕಾರವನ್ನು ನಡೆಸೋದು ಹೇಗೆ ಅಂತ ಯಾರೋ ಒಬ್ಬ ಪುಣ್ಯಾತ್ಮ IAS ಅಧಿಕಾರಿ ಸಿದ್ದರಾಮಯ್ಯನವ್ರಿಗೆ ಐಡಿಯಾ ಕೊಟ್ಟ ಅಂತ ಕಾಣುತ್ತೆ. ಅದಾದ ನಂತರ ಘೋಷಣೆ ಆಯಿತು, ಅಪ್ಲಿಕೇಶನ್ಗಳು ಹಾಕಿದ್ರು. ಇಲ್ಲಿರೋರೆಲ್ಲ ಅರ್ಜಿ ಹಾಕಿರುವಂಥದ್ದೇ, ಹಿಂದೆ ನೋಡ್ಬೋದು. 2021ರಲ್ಲಿ ಅರ್ಜಿ ಹಾಕಿರುವಂತಹ ಕಟ್ಟಡಗಳು ಯಾವ ರೀತಿ ತಲೆ ಎತ್ತಿದೆ, ಫಳಫಳ ಅಂತ ಹೊಳಿತಾ ಇದೆ. ಜನ ಇವತ್ತು ವಾಸಕ್ಕೆ ಯೋಗ್ಯವಲ್ವಾ ಅನ್ನೋದನ್ನ ಲೈವ್ ನೋಡ್ತಾ ಇರೋರು ನೀವು, ಗೊತ್ತಾಗುತ್ತೆ ನಿಮಗೆ. ಈಗ 2026 ಈಗ ಒಂದು ನೋಟಿಸ್ ಕೊಟ್ಟಿದ್ದಾರೆ ಇವ್ರಿಗೆಲ್ಲ. ಯಾರು 1 ಲಕ್ಷ ಕಟ್ಟಿದ್ರು, 1.5 ಲಕ್ಷ ಕಟ್ಟಿದ್ರು, ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿರುವಂಥದ್ದು ಕೇವಲ 350 ಅಡಿ, 345ರಿಂದ 350 ಅಡಿ ಸಿಂಗಲ್ ಬೆಡ್ರೂಮ್ ಮನೆಗೆ ನೀವು 3.5 ಲಕ್ಷಕ್ಕೆ ಕಟ್ಟಕ್ಕಾಗಲ್ಲ. ಎಲ್ಲ ರೇಟು ದರ ಎಲ್ಲ ಗಗನಕ್ಕೇರಿದೆ. ನಿಮಗೆ ಈಗ ನಾವು ನಿಗದಿ ಮಾಡ್ತಾ ಇರುವಂಥದ್ದು 13.5 ಲಕ್ಷ, 14 ಲಕ್ಷ, 12.5 ಲಕ್ಷ. 50,000 ಕಟ್ಟಿರೋರು ಇದ್ದಾರೆ, 1 ಲಕ್ಷ ಕಟ್ಟಿರೋರು ಇದ್ದಾರೆ, 1.5 ಲಕ್ಷ ಕಟ್ಟಿರೋರು ಇದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿಯಾಗಿ ಹಣ ಕಟ್ಟಿದ್ದಾರೋ ಅವ್ರಿಗೆ 50,000 ಕಟ್ಟಿರೋರಿಗೆ ಇವತ್ತು 7.5 ಲಕ್ಷ ಕಟ್ಟಿ, 1 ಲಕ್ಷ ಕಟ್ಟಿರೋರಿಗೆ 6.5 ಲಕ್ಷ ಕಟ್ಟಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದು ಏನಂತ ಹೇಳ್ತಾ ಇದ್ದಾರೆ, 25/6/2026 ಒಳಗಡೆ ನೀವು ಕಟ್ಟಬೇಕು. ಹೇಗಾದ್ರು ಕಟ್ಟಿ. ಈಗ ಬ್ಯಾಂಕಿಂದ ಸಾಲ ತಗೊಳ್ಳಿ, ಸಾಲ ತಗೊಂಡು ನಮಗೆ ಪಾವತಿ ಮಾಡಿ, ನಾವು ನಿಮಗೆ ಮನೆಯನ್ನ ಕೊಡ್ತೀವಿ. ಇವಾಗ ನಾವು ಒಳಗಡೆ ಹೋಗಿ ನೋಡ್ಕೊಂಡ್ ಬಂದ್ವಿ, ಒಳಗಡೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಇಲ್ಲಾಂದ್ರೆ ಅದನ್ನು ತೋರಿಸ್ತಿದೆ. ಇದು ಈಗಲ್ಲ, ಇಂದು 2 ವರ್ಷ ಆದ್ರೂ ಸರ್ಕಾರದ ಯೋಗ್ಯತೆಗೆ ಈ ಕಟ್ಟಡಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿರುವಂತದ್ದು ಕೆಲಸ ನಿಲ್ಸೆ 3 ವರ್ಷ ಆಗಿದೆ. ಜನರಿಗೆ ಏನಂತ ಹೇಳಿದ್ರು, ನೀವು ಅಪ್ಲಿಕೇಶನ್ ಹಾಕಿ ನಿಮಗೆ ಮನೆ ಕೊಡ್ತೀವಿ ಅಂತ. ಇವತ್ತೇನು ಹೇಳ್ತಾ ಇದಾರೆ, ನೀವೇ ಹಣ ಕೊಡಿ, ನೀವು ಹಣ ಕೊಟ್ರೆ ಮಾತ್ರನೇ ಈ ಕಟ್ಟಡವನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ. ನೀವು ಹಣ ಕೊಟ್ಟ ನಂತರ ಪೂರ್ಣಗೊಳಿಸ್ತೀವಿ, ಆಮೇಲೆ ನಿಮ್ಗೆ ಅದನ್ನು ಯಾವತ್ತು ಅಂತ ಹೇಳಿಲ್ಲ. ಇಲ್ಲಿ ನೋಟಿಸ್ ಅಲ್ಲಿ ಹೇಳ್ತಾ ಇರೋದೇನು, 25/6 ಒಳಗಡೆ ನೀವು ಹಣ ಕಟ್ಟಿದ್ರೆ ನಾವು ಪ್ರಾರಂಭ ಮಾಡ್ತೀವಿ, ಇಲ್ಲ ಅಂದ್ರೆ ನಿಮಗೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎದುರಿಸ್ತಾ ಇರುವಂತದ್ದು. ನೀವೇನು 1 ಲಕ್ಷ ಕಟ್ಟಿದ್ದೀರಾ, 1.5 ಲಕ್ಷ ಕಟ್ಟಿದ್ದೀರಾ, ನೀವು ಕೊಟ್ಟಿರುವಂತದ್ದನ್ನ ಈಗ ಕ್ಯಾನ್ಸಲೇ ಮಾಡ್ಬಿಡ್ತೀವಿ. ಇದರಲ್ಲಿ 75%, 1.5 ಲಕ್ಷ ಕಟ್ಟಿರೋರಿಗೆ 75%, 50% ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಕಟ್ಟಿರೋ ಹಣ ಕಷ್ಟಪಟ್ಟು ದುಡಿಮೆ ಮಾಡಿ ಜನ ಕಟ್ಟಿರೋದಕ್ಕೆ ಈಗ ಇವ್ರು ಹೇಳ್ತಾರೋ ಡಿಮ್ಯಾಂಡು, ನೀವು ಕಟ್ಟಿದ್ರೆ ಮಾತ್ರ ಕೊಡಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಜನರ ಹತ್ರ ಹಣ ಇಲ್ಲ. ಈಗ ಸಿದ್ದರಾಮಯ್ಯನವರ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗೆ ಏನು ಆ ಗ್ಯಾರಂಟಿ ಈ ಗ್ಯಾರಂಟಿ ಹೇಳಿ ಗ್ಯಾರಂಟಿಗೋಸ್ಕರ ಹಣನೆಲ್ಲ ಖರ್ಚು ಮಾಡಿದೆ. ಹಾಗಾಗಿ ಇವತ್ತು ಏನು ಇವರು ಬಡವರು ಇದಾರಲ್ಲ ಅವ್ರ ಹತ್ರ ಕಿತ್ಕೋಬೋದಲ್ಲ ಆರಾಮಾಗಿ, ಯಾರು ಲೆಕ್ಕ ಕೇಳಲ್ಲ, ಗಿಕ್ಕ ಕೇಳಲ್ಲ, ವಂಚಿಸ್ಬೋದು. ಎಲ್ಲಿ ಹೋಗಿ ಕೇಸ್ ಹಾಕಕ್ಕಾಗಲ್ಲ, ಸರ್ಕಾರದ ಮೇಲೆ ಇವರೆಲ್ಲ ಹೋರಾಟ ಮಾಡಲ್ಲ ಅಂತ ಹೇಳಿ ಇವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ನೋಟಿಸ್ ಕೊಟ್ಟು ಅವರೇ ಹೇಳ್ಬಿಡ್ತಾರೆ, ಇಂಥ ಬ್ಯಾಂಕ್ಗೆ ಹೋಗಿ ಗೃಹ ಸಾಲ ಪಡ್ಕೊಳ್ಳಿ. ಯಾವ್ದಾದ್ರು ಸರಿ, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 350 ಅಡಿ ಕಟ್ಟಡಕ್ಕೆ ಯಾವ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಲೋನ್ ಕೊಡಲ್ಲ, ಸಾಧ್ಯನೂ ಇಲ್ಲ. ಸರ್ಕಾರನೇ ಒಂದು ತೀರ್ಮಾನ ಮಾಡ್ಬಿಡ್ಲಿ, ಇಂಥ ದಿನ ಆಗಿ ಫಿನಿಶ್ ಆಗುತ್ತೆ, ಅಲ್ಲಿವರೆಗೂ ಇವ್ರು ಯಾರಾದ್ರೂ ಸಾಲ ಮಾಡಿದ್ರು ಆ ಸಾಲಕ್ಕೆ EMI ಕಟ್ಟೋದು ಬೇಡ, ಪೂರ್ಣಗೊಳಿಸಿದ್ಮೇಲೆ ಮನೆಗೆ ಬಂದು ಸೇರ್ಕೊಂಡ್ಮೇಲೆ ಪೂರ್ಣಗೊಳಿಸಿದ್ಮೇಲೆ ಅವ್ರು ಬಂದು EMI ಕಟ್ಟೋದಕ್ಕೆ ಶುರು ಮಾಡ್ಲಿ ಅಂತ ಒಂದು. ಇನ್ನೊಂದು, ಸರ್ಕಾರನೇ ಯಾವ್ದಾದ್ರು ಬ್ಯಾಂಕ್ಗಳ ಜೊತೆ ಮಾತಾಡಿ ಟೈ ಅಪ್ ಆಗಿ ಇದನ್ನ ಫಿನಿಶ್ ಮಾಡ್ಬೋದು. ಇವ್ರಿಗೇನೆ ಬರೇ
ಈಗ ಇಲ್ಲಿರೋರೆಲ್ಲ ಯಾರಾದ್ರೂ ಸ್ವಂತ ಮನೆ ಇದ್ದೀರೇನಪ್ಪ? ಇವತ್ತು ಬೆಂಗಳೂರು ನಗರದಲ್ಲಿ ಸಿಂಗಲ್ ಬೆಡ್ರೂಮ್ ಮನೆಗೆ ಮಿನಿಮಮ್ ಅಂದ್ರೆ 8,000 ಬಾಡಿಗೆ, ಮಿನಿಮಮ್ ಕಮ್ಮಿ ಅಂದ್ರೆ 8,000ದಿಂದ 10,000 ಬಾಡಿಗೆ. ಈಗ ಇವರು 6 ಲಕ್ಷನೋ 7 ಲಕ್ಷನೋ ಸಾಲ ಮಾಡಿದ್ರೆ, 6ರಿಂದ 7 ಲಕ್ಷ ಸಾಲ ಮಾಡಿದ್ರೆ, ಇವತ್ತು ಸಾಲ ತಗೊಂಡು ಅಪ್ಲಿಕೇಶನ್ ಹಾಕಿ ಮುಂದಿನ ತಿಂಗಳು ಸಾಲ ರಿಲೀಸ್ ಆಯ್ತು ಅಂದ್ರೆ ಬರೋ ತಿಂಗಳಿಂದ ಸಾಲ ಕಟ್ಟಬೇಕು. ಆಗಸ್ಟ್ ಇಂದ ಸಾಲ ಪ್ರಾರಂಭ ಆಗುತ್ತೆ ಪಾವತಿ ಮಾಡಕ್ಕೆ, ಮರುಪಾವತಿ. 7 ಲಕ್ಷಕ್ಕೆ ಮಿನಿಮಮ್ ಅಂದ್ರು 7ರಿಂದ 8,000. ನಾನು ಹೇಳ್ತಾ ಇರುವಂತದ್ದು ಕೆಲವು ಬ್ಯಾಂಕಲ್ಲಿ ಆಗುತ್ತೆ, ಕೆಲವು ಬ್ಯಾಂಕಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. 8,000 ಮನೆ ಬಾಡಿಗೆ, 8,000 EMI 8,000. ಇಲ್ಲಿರೋರು ಯಾರಾದ್ರೂ ಒಬ್ರಿಗೆ ವಾಚ್ಮ್ಯಾನ್ ಕೆಲಸ ಮಾಡೋರ್ಗೋ, ಡ್ರೈವರ್ ಕೆಲಸ ಮಾಡೋರ್ಗೋ 15,000ಕ್ಕಿಂತ ಹೆಚ್ಚು ಸಂಪಾದನೆ ಇದೆಯಾ? ನೀವೇ ಹೇಳ್ಬೇಕು. ಸರ್ಕಾರದವ್ರು ಗೊತ್ತಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ನಿಗದಿ ಮಾಡಿದ್ದೀರಾ ನೀವೇ. ಒಬ್ರಿಗೂ 15-16 ಸಾವಿರಕ್ಕಿಂತ ಹೆಚ್ಚಿನ ಸಂಬಳ ಬರ್ತಾ ಇಲ್ಲ. ಇವರು ಬಾಡಿಗೆ ಕಟ್ಟಿ, EMI ಕಟ್ಟಿ, ಮಕ್ಳನ್ನ ಓದಿಸ್ತಾ ಎಲ್ಲ ಇದೆ, ಹೊಟ್ಟೆ ತುಂಬಿಸ್ಕೋಬೇಕು. ಇದು ಸಾಧ್ಯನಾ ಸ್ವಾಮಿ? ಇವತ್ತು ಮುಖ್ಯಮಂತ್ರಿಗಳಾಗಿರೋ DK ಶಿವಕುಮಾರ್ ಅವರು ಇದನ್ನ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಹೋಗಿ ಮಾತಾಡ್ತಾ ಇದ್ದೀರಲ್ಲ, ಕೇವಲ 2 ವರ್ಷಕ್ಕಲ್ಲ ನಾನು CM, 2028ಕ್ಕೂ ನಾನೇ CM ಆಗ್ಬೇಕು ಅಂತ ಇವರೇ ನಿಮ್ನ ಆಯ್ಕೆ ಮಾಡಿರುವಂತದ್ದು. ಇಲ್ಲಿರೋ ಜನನೇ. ಯಾಕೆಂದ್ರೆ ಪ್ರತಿನಿತ್ಯ ನಿಮ್ಮನ್ನ ಟಿವಿಗಳಲ್ಲಿ ಮಾಧ್ಯಮದವರು ತೋರಿಸಿ ಇವನೇ ನಮ್ ನಾಯಕ ಆಗ್ಬೇಕು, ಕಾರಲ್ಲಿ ಬರೋನೇ ನಮ್ ನಾಯಕ ಆಗ್ಬೇಕು, ಮಾತಾಡೋನೇ ನಮ್ ನಾಯಕ ಆಗ್ಬೇಕು ಅಂತ ತೋರಿಸಿ ಇವರೇ ಇವ್ನ್ ಗೆದ್ಬಿಡ್ತಾನೆ, ಇವ್ನ್ ಓಟ್ ಹಾಕ್ಬೇಕು. ಕಾಂಗ್ರೆಸ್, BJP, JDS ಪಕ್ಷದವ್ರನ್ನ ತೋರಿಸಿ ಇವತ್ತು ಇವರೆಲ್ಲ ಓಟ್ ಹಾಕಿರೋರೆ. ನಿಮ್ ವೋಟರ್ಸ್ ಇವರು. ಸಿದ್ದರಾಮಯ್ಯನವ್ರು 2ನೇ ಸಲ ಆಯ್ಕೆ ಆಗೋದಕ್ಕೂ ಇವರೇ ಕಾರಣ. ಯಾಕೆಂದ್ರೆ ಅದ್ರ ಮಧ್ಯ ಬೊಮ್ಮಾಯಿ ಸರ್ಕಾರ ಬಂತು. ಬೊಮ್ಮಾಯಿ ಶಾಸಕರ ಮುಖ್ಯಮಂತ್ರಿ ಆಗಿದ್ದಾಗ ಸೋಮಣ್ಣವರು ವಸತಿ ಸಚಿವರು. ಪಾಪ ಅವ್ರಿಗೇನೋ ಪ್ರಚಾರದ ಹುಚ್ಚಲ್ಲ. ನೋಡ್ಬೇಕಿಲ್ಲಿ ತಾತ್ಕಾಲಿಕ ಹಂಚಿಕೆ ಪತ್ರ ಇದಕ್ಕೆ ಕೊಟ್ಟಿರೋದು. ತಾತ್ಕಾಲಿಕ 5 ವರ್ಷ ಆಡಳಿತದಲ್ಲಿತ್ತು BJP ಸರ್ಕಾರ, ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಆದ್ರೆ ಪಾಪ ಜನ ಇದನ್ನ ನೀಟಾಗಿ ಲ್ಯಾಮಿನೇಷನ್ ಮಾಡಿಸ್ಕೊಂಡು ದಿನ ನೋಡ್ತಾರೆ. ಸೋಮಣ್ಣ ನೋಡ್ಬೇಕಲ್ಲ, ಇದು ವ್ಯವಸ್ಥೆ. 2 ವರ್ಷ 3 ವರ್ಷ ವಸತಿ ಸಚಿವರು ಜಮೀರು ಏನ್ ಮಾಡಿದ್ರು? ಇಲ್ಲಿ ಕೊನೆ ಪಕ್ಷ ಸಿದ್ದರಾಮಯ್ಯ ನನ್ನ ಕನಸಿನ ಕೂಸು 1 ಲಕ್ಷ ಸೂರನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಒಂದೇ ಒಂದ್ಸಲಿ ಬಂದು ಇಲ್ಲಿ ನಿಂತ್ಕೊಂಡು ನೋಡಿದ್ರು ಗೊತ್ತಾಗ್ಬಿಟ್ಟಿರೋದು ಪರಿಸ್ಥಿತಿ ಏನಿದೆ ಅಂತ. ಈ ವ್ಯವಸ್ಥೆಯಲ್ಲಿ ಬಡವರನ್ನ ಯಾವ ರೀತಿಯಾಗಿ ಸುಲಿಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದೆ ನಮ್ಮ ರಾಜ್ಯ ಸರ್ಕಾರಗಳು. ಜನ ಎಚ್ಚೆತ್ಕೋಬೇಕು. ನೀವೆಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಏನೋ ಮಾಡೋದಕ್ಕಾಗಲ್ಲ. ಪಾಪ ಅವ್ರು ಲ್ಯಾಮಿನೇಷನ್ ಮಾಡಿಸ್ಕೊಂಡ್ಬಿಟ್ಟಾರೆ. ನಾನು ಸುಮ್ಮನೆ ತಮಾಷೆಗಳೇ, ಅವರು ಲ್ಯಾಮಿನೇಷನ್ ಮಾಡಿಸ್ಬಿಟ್ಟಿದ್ದಾರೆ. ಅಲ್ಲ ಈ ಕವರ್ ಜನ ಪಾಪ ಇವೇನೋ ಕೊಡ್ತಾ ಇದ್ದೀರಾ, ನೀವೇನೋ ಇವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ, ರಾಜ್ಯ ಸರ್ಕಾರಗಳು ಸಹಾಯ ಮಾಡ್ತಾ ಇದಾವೆ ಅಂತ ಹೇಳಿ ನಂಬಿ ಸರ್ಕಾರದಿಂದ ವಂಚನೆಗೊಳಗಾಗ್ತಾ ಇರುವಂತವ್ರು ಯಾರು ಇವತ್ತು ಶ್ರೀಮಂತರಲ್ಲ. ಇವತ್ತು ವಂಚನೆಗೊಳಗಾಗ್ತಾ ಇರೋರೆ ಬಡವರು. ಇವ್ರು ಇಷ್ಟೆಲ್ಲ ಮಾಡಂಗಿದ್ರೆ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಂಗಿದ್ರೆ ಇಲ್ಲಿರೋರೆಲ್ಲ ಸೇರಿ 2021ರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ದೊಡ್ಡ ಜಾಗ ಬಂದಿರೋದು, ಜಾಯಿಂಟ್ ವೆಂಚರ್ ಕೊಟ್ಟಿದ್ರು ಇಷ್ಟೊಂದೆಲ್ಲ ಡಬಲ್ ಬೆಡ್ರೂಮ್ ಮನೇಲಿ ಇರೋರು. ಇವತ್ತು 350 ಅಡಿಗೆ ಸರ್ಕಾರದ ಪ್ರಕಾರ ಇವ್ರು ಕೊಡ್ಬೇಕಾಗಿರೋದು ಅಡಿಗೆ 4,000 ರೂಪಾಯಿ. 4,000 ಕೊಟ್ಟು ತಗೊಳ್ಳುವಂತ ಶ್ರೀಮಂತರಿದ್ದಾರ ಇಲ್ಲಿ? ಇದು ಒಂದ್ ರೀತಿಯಾದಂತಹ ರಾಜಕೀಯ ಹುನ್ನಾರಕ್ಕೆ, JCB ಪಕ್ಷಗಳ ರಾಜಕೀಯ ಹುನ್ನಾರಕ್ಕೆ ಇವತ್ತು ಬಡವರನ್ನೆಲ್ಲ ಸಿಲುಕಿಸಿರುವಂತದ್ದು. ಇವ್ರೇನಾದ್ರು ಲೋನ್ ಮಾಡ್ಕೊಳಕ್ ಹೋದ್ರೆ ನಾಳೆ ದಿನ ಇವ್ರಿಗೆ ಆಗುವಂತ ಬೇರೆ ಬೇರೆ ಸಮಸ್ಯೆಗಳು, ಇದನ್ನ ಯಾರು ಯೋಚನೆ ಮಾಡ್ತಾ ಇದಾರೆ? ಆಮೇಲೆ ಈ ವಿಚಾರವಾಗಿ ಏನು ನೋಟಿಸ್ ಕೊಟ್ಟಿದ್ದೀರಾ MD ಅವ್ರಿಗೆ, ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀವೇನು ನೋಟಿಸ್ ಕೊಟ್ಟಿದ್ದೀರಾ ಈ ನೋಟಿಸ್ ಅನ್ನ ವಾಪಸ್ ಪಡಿಬೇಕು. ಸಾಧ್ಯ ಇಲ್ಲ ಇದು. ಎಲ್ಲರೂ ಇವತ್ತು ಹೋಗಿ ಲೋನ್ ಮಾಡಿಸ್ಕೊಂಡು ನಿಮ್ಗೆ ಮುಂದಿನ ತಿಂಗಳಿಂದ ನಿಮ್ಗೆ ಏನೋ ಬಂದ್ಬಿಡುತ್ತೆ, ನೀವು ಗ್ಯಾರಂಟಿ ಕೊಡ್ತೀರಾ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಫಿನಿಶ್ ಮಾಡ್ಕೊಡ್ತೀನಿ ಅಂತ? ರಾಜ್ಯ ಸರ್ಕಾರದ ಜವಾಬ್ದಾರಿ ಇವತ್ತು. ಏನು ಇವ್ರೇನಾದ್ರು ಲೋನು ಮಾಡಿಸಿದ್ರು EMI ಇವ್ರ ಮನೆಗೆ ಬಂದು ಸೇರ್ಕೊಳ್ಳೋವರ್ಗು ಇವ್ರಿಗೆ EMI ಬರ್ಕೊಡ್ದು. ಅದ್ರ ಜವಾಬ್ದಾರಿನ ರಾಜೀವ್ ಗಾಂಧಿ ವಸತಿ ನಿಗಮದ MD ಅವ್ರು ತಗೋಬೇಕು. ಅವ್ರು ತಗೊಂಡ ನಂತರ ಇದನ್ನ ಮಾಡಕ್ಕಾಗುತ್ತೋ ಇಲ್ವೋ ಅಂತ ಇವ್ರನ್ನೆಲ್ಲ ಕೂರ್ಸ್ಕೊಂಡು ಚರ್ಚೆ ಮಾಡಿ ಸಾಲ ಮಾಡಿದ್ರು ಸರಿ. ಯಾಕಂದ್ರೆ ಈಗ ಸಾಲ ಮಾಡೋದಕ್ಕೆ ಯಾಕೆಂದ್ರೆ ಕೊಟ್ಬಿಟ್ಟಿದ್ದಾರೆ, ಸಿಗಾಕೊಂಡ್ಬಿಟ್ಟಿದ್ದಾರೆ, ಒಂದ್ ಕಡೆ ಸಿಲ್ಕ್ಬಿಟ್ಟಿದ್ದಾರೆ. ಅವ್ರ ಜವಾಬ್ದಾರಿಯಿಂದ ಮಾಡ್ಕೋತಾರೆ. ಆದ್ರೆ ನೀವು ಮನೆ ಫಿನಿಶ್ ಮಾಡಿ ಇವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಕೀ ಕೊಟ್ಟು ಇವ್ರ ಒಳಗಡೆ ಬರೋವರ್ಗು EMI ಬರ್ಕೊಡ್ದು. ಅದು ಸರ್ಕಾರದ ಮತ್ತು MDಯ ಜವಾಬ್ದಾರಿ ಆಗಿರುತ್ತೆ. ಅದನ್ನ ಅವ್ರು ತಗೊಂಡ್ರೆ ನಾವು ತಗೋತೀವಿ, ಬ್ಯಾಂಕ್ಗಳಿಗೆ ಹೇಳ್ತೀವಿ, ಪತ್ರ ಬರೀತೀವಿ, EMI ಬರ್ದಂಗ್ ಮಾಡ್ತೀವಿ, ನಮ್ಮ ಇದು ಫಿನಿಶ್ ಆಗೋವರೆಗೂ ನೀವು ಒಳಗಡೆ ಬಂದು ಸೇರ್ಕೊಳ್ಳೋವರೆಗೂ ಅಂತ ಹೇಳಿದ್ರೆ ನಾವು ಬೇಕಾದ್ರೆ ಮುಂದಿನ ಹೆಜ್ಜೆನ ಇಡಬಹುದು. ಗವರ್ಮೆಂಟ್ ಬ್ಯಾಂಕ್ ಅಲ್ಲಿ ಕೊಟ್ರೆ ಮಾತ್ರ ತಗೊಳ್ಳೋದು. ಈಗ ಲೋನು ಅಷ್ಟೇ. ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಆಗ್ಬೇಕು, ಇವರೇ ಮಾತಾಡ್ಬೇಕು. ಜನ ಹೋಗಿ ಇವರು ಇಲ್ಲೇನಿದ್ದಾರೆ ಫಲಾನುಭವಿಗಳು ಮಾತಾಡೋದಲ್ಲ. ನೇರವಾಗಿ ಯಾವ್ದಾದ್ರು 1-2 ಬ್ಯಾಂಕ್ ಜೊತೆ ಟೈಅಪ್ ಆಗಿ ಇವ್ರಿಗೆ ನೀವು ಲೋನ್ ಮಾಡ್ಕೊಡ್ಬೇಕು ಅಂತ. ಯಾಕಂದ್ರೆ ಇವತ್ತು ಜೈವಿಗಳು ನಡೀತಾ ಇರೋದು ಹಿಂಗೆ. ಖಾಸಗಿ ಅವರು ಕೊಟ್ಟಿದ್ರು ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಟ್ಬಿಟ್ಟಿರೋರು. ಇವರೆಲ್ಲ ಸ್ವಲ್ಪ
ಯೋಚನೆ ಮಾಡಿ ಹಿಂಗೆಲ್ಲ ಆಗತ್ತಾ ಅಂತ ಗೊತ್ತಿದ್ರೆ ಆತರ ಯೋಚನೆ ಮಾಡ್ಬೋದಿತ್ತೇನೋ ಅಲ್ವಾ? ಜಾಯಿಂಟ್ ವೆಂಚರ್ ಕೊಟ್ಟಿದ್ರೆ ಇನ್ನು ಅದ್ಭುತ ಕೊಟ್ಬಿಟ್ಟಿರೋರು. ಹಾಗಾಗಿ ಇವತ್ತು ಸರ್ಕಾರನೇ ನೇರವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದವರೇ ಯಾವ್ದಾದ್ರು 2 ನ್ಯಾಷನಲೈಸ್ ಬ್ಯಾಂಕ್ಗಳ ಜೊತೆ ನಾವು ಕಟ್ಟಿ 5 ವರ್ಷ ಆಯ್ತು. 10% ಆಗಾದ್ರು 3 ಲಕ್ಷ ರೂಪಾಯಿ ದುಡ್ಡಾಗಿತ್ತು 1 ಲಕ್ಷಕ್ಕೆ 5 ವರ್ಷಕ್ಕೆ. ಅದು ದುಡ್ಡು ಇಟ್ಕೊಂಡು ಅಲ್ಲಿ ಬಡ್ಡಿನೂ ಕಟ್ತಾ ಇದೀವಿ, ಇಲ್ಲಿ ಮನೆ ಬಾಡಿಗೆ ಕಟ್ತಾ ಇದೀವಿ, ನಮ್ಮ ಹೊಟ್ಟೆ ಜೀವನನು ನೋಡ್ಕೊತಾ ಇದೀವಿ, ನಮ್ಮ ಹಾಸ್ಪಿಟಲ್ ನೋಡ್ಕೊತಾ ಇದೀವಿ. ಯಾರು ಕೊಡ್ತಾ ಇದಾರೆ? ನಮ್ಗೆ ಸಿಕ್ಕದ್ 10,000ದಿಂದ 12,000 ರೂಪಾಯಿ ಸಂಬಳ ಸಿಗುತ್ತೆ. ನಾವ್ ಎಲ್ಲೋ 30 ವರ್ಷ ಇದ್ದವ್ರಿಗೆ ನೀವು ಕರೆದ್ಬಿಟ್ಟು ನಮ್ಗೆ ಭರವಸೆ ಕೊಟ್ಟಿದ್ರೆ ತಾನೇ ನಾವು ನಿಮ್ ಮೇಲೆ ನಂಬಿಕೆ ಮೇಲೆ ನಾವು ಮಾಡಿದ್ದು. ಆ ನಂಬಿಕೆನ ನೀವು ಉಳಿಸ್ಕೊಳ್ಳಿ ದಯವಿಟ್ಟು. ನಿಮ್ ಕೈ ಮುಗಿದು ಕೇಳ್ಕೊತೀವಿ, ಸರ್ಕಾರ ಉಳಿಸ್ಕೋಬೇಕು. ಹೆಸರು ಅನ್ಸೂಯ, ಹಾಸನ ತಾಲೂಕು ಹೆಣ್ಮಗಳು. ಬೇರೆ ಯಾವ್ದು ಇದೆ ಹೇಳಿ, ಮಾತಾಡಿ. ಮಾತಾಡ್ರಿ ಆನಂದಣ್ಣ, ಮಾತಾಡ್ರಿ. ನಾವ್ ಏನ್ ಕೇಳ್ಕೊಂತಿದೀವಿ ಅಂದ್ರೆ ನಿಮ್ ಹತ್ರ ನಮ್ಗೇನು ಜಾಸ್ತಿ ಬೇಕಾಗಿರೋದು ಡಬಲ್ ಬೆಡ್ರೂಮ್, ಟ್ರಿಬಲ್ ಬೆಡ್ರೂಮ್ ಮನೆ ದೊಡ್ಡದೇ ಬೇಕು, ನಮ್ಗೆ ಐಷಾರಾಮಿ ಜೀವನನೇ ಬೇಕು ಅಂತ ನಾವು ಹೇಳ್ತಿಲ್ಲ. ನಾವು ಕನಿಷ್ಠ ಪಕ್ಷ ಗಾರ್ಮೆಂಟ್ಸ್ ಹೋಗಿ ದುಡಿದ್ರೆ ಹೆಣ್ಮಕ್ಳಿಗೋಸ್ಕರ ಆದ್ರೂ ನೀವು ಮನೆನ ರೆಡಿ ಮಾಡಿ ಆದಷ್ಟು ಬೇಗ ನಮಗ್ ಕೊಡ್ರಿ. ನಾವು ಬಾಡಿಗೆ ಕಟ್ತೀವೋ, ನಾವು EMI ಕಟ್ತೀವೋ, ನಾವು ಮನೆ ಫುಲ್ ಅಮೌಂಟೇ ಕೊಟ್ಟು ಕ್ಲಿಯರ್ ಮಾಡ್ತೀವೋ, ಅದು ನಮ್ಮ ಪರಿಸ್ಥಿತಿ. ನಾವು ಕೊಟ್ಟು ಕ್ಲಿಯರ್ ಮಾಡಕ್ ನಾವು ಸಿದ್ಧವಾಗಿದ್ದೀವಿ. ನೀವು ಮನೆ ಒಂದು ರೆಡಿ ಮಾಡಿ ಕೀ ಕೊಟ್ಟಿ ಅದಾದ್ಮೇಲೆ ನೀವು ಏನೇನಾರ ಮುಂದಿರೋದು ಮಾತಾಡಿ ಸರ್. ಸುಮ್ಮನೆ ಸಡನ್ ಆಗಿ ನೀವು ಫಸ್ಟ್ ಮನೆ ಫಿನಿಶ್ ಆಗಿರೋದು ಮುಂಚೆನೆ ನೀವು ಮನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಸೆ ಹುಡ್ಕೊಂಡು ಬಂದು ನೋಡ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಮಾಡಬೇಡಿ. ದಯವಿಟ್ಟು ಮನೆ ಆದಷ್ಟು ಬೇಗ ರೆಡಿ ಮಾಡ್ಕೊಡ್ರಿ. ಇಲ್ಲ ನಾವು ಲೋನ್ ಕಟ್ಟಬೇಕು ಅನ್ನೋದಾದ್ರೆ ನಿಮ್ಗೆ ಫಸ್ಟ್ ಎಷ್ಟು ದಿವಸದಲ್ಲಿ ನೀವು ಮನೆ ನಮಗ್ ಕೊಡ್ತೀರಾ ಅಂತ ಅದನ್ನ ನಮಗೆ ಬರವಣಿಗೆ ಮೂಲಕ ನಮಗ್ ಕೊಡ್ರಿ. ಇಲ್ಲ ನೀವು ಬರವಣಿಗೆ ಮೂಲಕ ನಮ್ಗೆ ಕೊಡಕ್ ಆಗಲ್ಲ ಅಂದ್ರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಈಗ ಪಾಪ ಅದೇ ಜನಕ್ಕೆ ಇವತ್ತು ಏನ್ ಕೇಳಬೇಕು, ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಲ್ಲ. ಹೌದು, ಈಗ ಬರವಣಿಗೆ ಎಲ್ಲ ಆಗಲ್ಲ. ನೇರವಾಗಿ ಬ್ಯಾಂಕ್ ಇಂದ ಲೋನ್ ಮಾಡಿಸ್ತೀವಿ, ಮಾಡಿಸ್ಕೊಳ್ಳಿ ಅಂದವರು ಅವರೇ ಯಾವ್ದಾದ್ರು ಒಂದು ಬ್ಯಾಂಕ್ ಜೊತೆ ಟೈ ಅಪ್ ಮಾಡಿ ಕೊಡ್ಬೇಕು. ಇದೊಂದು ಆಗ್ರಹ ಮಾಡೋಣ. ಈಗ ಇವ್ರು ಹೇಳ್ತಾ ಇದ್ರು, ಏನಂದ್ರು ಸರ್ ಬ್ಯಾಂಕ್ ಅವರು ಏನ್ ಹೇಳಿದ್ರಂದ್ರೆ ಮೂರು EMI ಕಟ್ಟಾದ್ಮೇಲೆ ಅಕಸ್ಮಾತ್ ನೀವು ಕಟ್ಟಿಲ್ಲ ಅಂದ್ರೆ ಆ ಮನೆನ ನಾವು ಮುಟ್ಕೊಳ್ ಹಾಕತ್ತೀವಿ. ಇದನ್ನ ಮುಟ್ಕೊಳ್ ಹಾಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಇದು ಈ ರೀತಿಯಾದಂತ ವ್ಯವಸ್ಥೆಯನ್ನ ಸರಿ ಮಾಡ್ಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗ್ಬೇಕಮ್ಮ. ನೀವೆಲ್ಲ ಬನ್ನಿ, ನಾನೊಂದು ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ. ಅವತ್ತು ಸೀದಾ ಹೋಗೋಣ, MD ಹತ್ರ ಮಾತಾಡೋಣ. ಈ ವ್ಯವಸ್ಥೆ ಇರೋದು ಈ ತರದ್ದು ಇರೋದನ್ನ ಸರಿ. ಈಗ ಆಯ್ತು, ಈಗ ನಾವೇ ಒಂದು ದಿನ ನಿಗದಿ ಮಾಡ್ತೀವಿ. MD ಹತ್ರ ಮಾತಾಡಿ, MD ಅವ್ರ ಹತ್ರ ಮಾತಾಡಿ ಒಂದ್ ದಿನ ನಿಗದಿ ಮಾಡ್ತೀವಿ. ನೀವೆಲ್ಲ ಬನ್ನಿ, ಏನೇನಿದೆ ಇವಾಗ ಹೇಳಿದ್ರೆ ನಿಮ್ ಸಮಸ್ಯೆಗಳು ಅವಲ್ ಏನಿದೆ ಎಲ್ಲ ತಗೊಂಡ್ಬನ್ನಿ, ನಾವು ಕೂತ್ಕೊಳ್ಳೋಣ. ಗೊತ್ತಿಲ್ಲ ಅವ್ರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ, ಆಮೇಲೆ ನಾವು ಕೇಳೋಂಥದ್ದು. ಯಾಕೆಂದ್ರೆ ಈಗ ಅವರಲ್ಲೇ ನೋಟಿಸ್ ಕೊಟ್ಟಿದಾರಲ್ಲ, ಈ ನೋಟಿಸ್ ಒಂದು ಕ್ಯಾನ್ಸಲ್ ಆಗ್ಬೇಕು, ಅವರು ಸಹಾಯ ಮಾಡ್ಬೇಕು. ಈಗ ಸ್ಥಳೀಯ MLA ತಡ್ಕೊಂಡಿದ್ದು ಇದಕ್ ಮೇಲೆ ನಮ್ ಕೈಲಿ ತಡೆಯೋ ಶಕ್ತಿ ಇಲ್ಲ. ಎಲ್ಲರೂ ಆಸ್ಪತ್ರೆಗೆ ಹುಷಾರಿಲ್ದೇನೆ ಮಂಡಿ ನೋವು, ಸೊಂಟ ನೋವು ಅಂತ ಕೆಲಸ ಬಿಟ್ಟು ಮನೆಗಳೊಳಗೆ ಕೂತಿರ್ತಾರೆ. ಒಬ್ರು ಸಂಬಳದಲ್ಲಿ ಮನೆ ಜನ ಎಲ್ಲ ಹಂಚ್ಕೊಂಡು ತಿನ್ಕೊಂಡು ಕೂಲಿ ಮಾಡಕ್ ನಮ್ ಕೈಲಿ ಆಗಲ್ಲ. ನಮ್ಗೆ ಆದಷ್ಟು ಬೇಗ ಆದಷ್ಟುನುವೆ ಈ 2027 ನಮಗೆ ಮನೇನ ಅವ್ರು ಮಾಡ್ಕೊಡ್ಬೇಕಂತ ನಾವು ಮನುಷ್ಯರು ನಾವು ಕೇಳ್ತಾ ಇದೀವಿ. ಅಷ್ಟೇನೆ ನಮ್ಗೆ ಮಾಡ್ಕೊಡ್ಬೇಕು ಅವರು. ವಿಧಾನಸೌಧದಲ್ಲಿ ಮಾತಾಡಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗಿತೈತೆ. ಏನ್ ಸರ್ ಸದನ ನಡೀತದಲ್ಲ, ಅವಾಗ ಮಾತಾಡಿದ್ರೆ ಇಷ್ಟೊತ್ತಿಗೆ ಮುಗಿತೈತಲ್ಲ ಸರ್. ಈ ತರದಾದ್ರೂ ಒಂದ್ ರೀತಿಯಾದಂತ ಸದನದಲ್ಲಿ ಮಾತಾಡ್ಬೋದಿತ್ತಲ್ಲ ಸರ್. ಯಾರು ಮಾತಾಡ್ತಾರೆ? MLA ಮಾಡ್ಬೇಕು. ನಾವು ಆಳ್ಸಿರೋ ಪ್ರತಿನಿಧಿ ರಾಜ್ಯದಲ್ಲಿರುವಂತಹ 3 ಪಕ್ಷಗಳು ಒಂದೇ ನಾಣ್ಯದ 2 ಮುಖ. ಗಾಣಿಗರಳ್ಳಿ ಅವರು ಸರ್, ಅವರು ಅಶೋಕ್ ಅವರು ಯಾಕೆ ಮಾತಾಡಲ್ಲ? ತಾತನೂರು ಅವ್ರಿಗೆ ಗೊತ್ತಿಲ್ವಾ ಸರ್ ಇದು? ಯಾಕೆ ಮಾತಾಡಲ್ಲ ಅಂದ್ರೆ 5 ವರ್ಷ ಆಡಳಿತ ಮಾಡಿದ್ರು, ಅವ್ರ ಕೈಲೂ ಕೊಡಕ್ಕಾಗಿಲ್ಲ. ಕಾಂಗ್ರೆಸ್ ಅವರು ಅದನ್ನೇ ಕೇಳ್ತಾರೆ. ಹಾಗಾಗಿ 5 ವರ್ಷ ಕಾಯ್ದಿದ್ದೀವಿ ಸರ್, ಇನ್ನೆಷ್ಟು ವರ್ಷ ಕಾಯ್ಬೇಕು? ಇನ್ನ ಜಾಸ್ತಿ ಇವತ್ತೇನು ಗಾಣಿಗರಹಳ್ಳಿಯಲ್ಲಿ ಇರುವಂತಹ ಪರಿಸ್ಥಿತಿ ಮತ್ತು ಅವ್ಯವಸ್ಥೆಗಳ ಬಗ್ಗೆ ಆಗಿರುವಂತದ್ದು, ಇದನ್ನ ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಇದನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಮತ್ತೆ ಇಲ್ಲಿ ಕೊಟ್ಟಿರುವಂತಹ ನೋಟಿಸ್ ನ ತೆರವುಗೊಳಿಸ್ತಾರ ಅಥವಾ ಏನ್ ಹೇಳ್ತಾರೆ ಜನಕ್ಕೆ ಅನ್ನೋದನ್ನ ನಾವೀಗ ಅಲ್ಲಿ MD ಹತ್ರ ಮಾತಾಡೋಕೆ ಸಾಧ್ಯ ಆದ್ರೆ ಒಂದು ಡೇಟ್ ಫಿಕ್ಸ್ ಮಾಡಿ ಇವ್ರನ್ನೆಲ್ಲ ಒಂದ್ಸರಿ ಕರ್ಸ್ಕೊಂಡು ಅಲ್ಲೇನಾಗ್ಬೋದು ಅನ್ನೋದನ್ನ ಚರ್ಚೆ ಮಾಡೋಣ ನಾವು. ಯಾಕಂದ್ರೆ ರಾಜ್ಯದ ಜನ ಇವತ್ತು ನೋಡ್ತಾ ಇದ್ದಾರೆ, ಲಕ್ಷಾಂತರ ಜನ ಇದನ್ನ ನೋಡ್ತಾ ಇದ್ದಾರೆ. ನಾವು ಮಾಡಿರುವಂತ ವಿಡಿಯೋನ ಲೈವ್ ನ ನೋಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತಾಗ್ಬೇಕು. ಮತ್ತೆ ಯಾರ್ಯಾರು
ಬೇರೆ ಬೇರೆ ಭಾಗದಲ್ಲೂ ಬರೀ ಇದೊಂದೇ ಅಲ್ಲ, ಎಲ್ಲಾ ಕಡೆನೂ ಇದೊಂದೇ ಸಮಸ್ಯೆ ಇದೆ. ಇದನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲರೂ, ನಾವು ದಿನಾಂಕವನ್ನ ಘೋಷಣೆ ಮಾಡ್ತೀವಿ. ಅಲ್ಲಿಗೆ ಬನ್ನಿ, ಕಾವೇರಿ ಭವನ ಹೆಡ್ ಆಫೀಸಿಗೆ ಬನ್ನಿ, ಹೋಗೋಣ. ಅವ್ರು ಏನ್ ಹೇಳ್ತಾರೆ ನೋಡಿ ಸರ್, ಈಗ ವಯಸ್ಸು ಎಷ್ಟೇ ಸರ್ ಇವ್ರಿಗೆ ನೋಡಿ, ಈ ರೀತಿಯಾದಂತ ವ್ಯವಸ್ಥೆಗಳನ್ನ ಹೌದು ನಾವೆಲ್ಲ ಆಯ್ಕೆ ಮಾಡ್ತಾ ಇರುವಂತವ್ರು ಯಾರನ್ನ ಆಯ್ಕೆ ಮಾಡ್ತಾ ಇದೀವಿ? ನಾವು ಆಯ್ಕೆ ಮಾಡ್ತಾ ಇರುವಂತವ್ರು ಯಾರು? ನಾವೇ ಸರಿ ಇಲ್ಲ ತಾನೆ? ಈಗ ನೀವೆಲ್ಲ ಓಟ್ ಹಾಕಿದ್ದೀರಾ, ಒಳ್ಳೆ ಓಟ್ ಹಾಕಿದ್ದೀರಾ, ಮೂರೇ ಪಕ್ಷಕ್ಕೆ ಹಾಕಿರೋದು. ಓಟ್ ಹಾಕಿದೀವಿ, ಅನುಭವಿಸಿ. ನೀವು ಹಾಕಿದ್ದೀರಾ, ನಾವು ಗೆದ್ದಿದೀವಿ, ನಾವು ಎಸಿಲಿ ಇರ್ತೀವಿ, ನೀವು ಬಿಸಿಲಲ್ಲಿ ಸಾಯಿರಿ. ಪಾಪ ಹೇಳಿದ್ರಲ್ಲ, ಒಬ್ರು ದುಡಿತಾವ್ರೆ, ಆಸ್ಪತ್ರೆ ಖರ್ಚು, ಊಟದ ಖರ್ಚು. ಹೌದಮ್ಮ, ಕೆಲ್ಸಕ್ಕೆ ಹೋಗಿ ಬಿದ್ದೋಗ್ಬಿಟ್ಟವಣ ಹೇಳ್ತಾ ಇದೀನಿ. 12,000 ಸಂಬಳ ತಗೋತಾ ಇದೆ. ಇಷ್ಟು 2 ಪ್ಯಾಚರ್ ಆಗಿದೆ ನನ್ಗೆ ಆಗಿತ್ತು. ಈ ಮಂಡಿ ಕೈಕಾಲು ಬರ್ತಾ ಇಲ್ಲ. 1 ವರ್ಷ ಆಯ್ತು ಕೆಲಸ ಬಿಟ್ಟು. ನಮ್ಮ ಮನೆಯವರು ಒಬ್ಬರೇ ತರೋದು, ಅದ್ರಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ನಮ್ ಜೀವನ ನೋಡ್ಕೊಂಡು ಹೋಗ್ತದೆ. ಬರೀ 12,000 ರೂಪಾಯಿ ದುಡ್ಡಲ್ಲಿ ಮಗಳ ಮದುವೆ ಆಯ್ತು ಬಿಡಿ, ಆಯ್ತಾ? ಇವತ್ತು ಜೀವನ 7,000, ಒಂದ್ ಹಾಲು ಒಂದ್ ಅಡಿಗೆ ಮನೆಗೆ 7,000 ರೂಪಾಯಿ ಬಾಡಿಗೆ ಕಟ್ತಾ ಇದೀವಿ. ಇನ್ಮೇಲೆ ನಾವು ಡಿಲೇ ಮಾಡಕ್ ಆಗಲ್ಲ ಸ್ವಾಮಿ, ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀವಿ. ಇನ್ಮೇಲೆ ಡಿಲೇ ಮಾಡಕ್ ಆಗಲ್ಲ. ನಾವು 6-7 ವರ್ಷ ಬಿಟ್ಬಿಟ್ಟು ಇನ್ಮೇಲೆ ಬಿಡಕ್ ಆಗಲ್ಲ. ದಯವಿಟ್ಟು ನಮ್ಗೆ ಆದಷ್ಟು 2027 ಒಳಗಡೆ, ನಮ್ಗೆ ಡಿಸೆಂಬರ್ ಒಳಗಡೆ ನಮಗೆ ಮನೆ ಮಾಡ್ಕೊಡಿ. ಗೌರ್ಮೆಂಟ್ ಬ್ಯಾಂಕ್ ಇಂದಲೇ ಲೋನ್ ತೆಗೆದುಕೊಡಿ. ನೀವು ಕೀ ಕೊಡಿ, ನಿಮ್ಗೆ ನಾವು ದುಡ್ಡು ಕೊಡ್ತೀವಿ. ಲೋನ್ ಕೊಡಿ, ನಾವು ಕಟ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ನಾವು ಕೊಡಕ್ಕಾಗಲ್ಲ. ಡಿಮ್ಯಾಂಡ್ ಲೆಟರ್ ನೀವು ಕೊಡಕ್ ಕೂಡ್ದು, ನಾವು ತಗೊಳ್ಳೋದು ಇಲ್ಲ. ಕೊಟ್ರೆ 5 ವರ್ಷ ಕಾಯ್ದಿದ್ದೀವಿ, ಹೇಳಿ ಮೇಡಮ್. ಅದೇ 5 ಅಲ್ಲ 7 ವರ್ಷ, ಅದಕ್ಕೆ ಮುಂಚೆ 2 ವರ್ಷ, ಅದಕ್ಕೆ ಮುಂಚೆ 2 ವರ್ಷ. ಇವಾಗ ದುಡ್ಡು ಕಟ್ಟಿ 5 ವರ್ಷ 7 ವರ್ಷ ಆಯ್ತು ಸ್ವಾಮಿ, ಆಯ್ತಾ? ನಿಮ್ಮೇಲೆ ಭರವಸೆ ಇಟ್ಟಿದ್ದು ಸಿದ್ದರಾಮಯ್ಯ ಅವರೇ, ನಿಮ್ಮನ್ನ ನೋಡ್ಕೊಂಡು ನಾವು ಓಟ್ ಹಾಕಿದ್ದು, ಆಯ್ತಾ? ನಮ್ಗೆ ಬಡವರು, ನೀವು ಬಡವ್ರ ಸಾವುಕಾರ, ನೀವು ಅನ್ನರಾಮಯ್ಯ ಅಂತ ಹೆಸರು ತಗೊಂಡ್ರಿ, ಅನ್ನರಾಮಯ್ಯ ಅಂತ ಹೆಸರು ತಗೊಂಡ್ರಿ. ಆ ಭರವಸೆ ಮೇಲೆ ನಾವು ಮಾಡ್ದು. ನೀವು ಬಡ ಕುಟುಂಬದಲ್ಲಿ ಹುಟ್ಟಿ ಬಂದಿರೋದಕ್ಕೆ ನಮ್ಮಂತ ಬಡವರಿಗೆ ನೀವು ಸಹಕಾರ ಮಾಡ್ತೀರಿ ಅಂತ ಹೇಳಿ ನಾವು ನಿಮ್ಗೆ ಬಾರಿ ಇಷ್ಟಪಟ್ಟು 2 ಸತಿನೂ ನಿಮ್ಮನ್ನ ಗೆಲ್ಸಿದೀವಿ. ಇವಾಗ ಏಕಾಏಕಿ ನೀವು ಹೋದ್ರೆ ಇನ್ನೊಬ್ರು ಮತ್ತೊಬ್ರು ಬಂದ್ರು, ಅದೆಲ್ಲ ನಮಗೆ ಗೊತ್ತಿಲ್ಲ. ನಮಗೆ ನಿಮ್ಮ ಮೇಲೆ ಭರವಸೆ ಮೇಲೆ ಇಟ್ಟು ಬಂದಿರೋದು. ನೀವೇನ್ ಮಾತಾಡಿದ್ರಿ, ಎಂತ ಮಾತಾಡಿದ್ರಿ ಅದೇ ತರಂಗೆ 2027 ನಮ್ಗೆ ಡಿಸೆಂಬರ್ 26 ಒಳಗಡೆ, ಡಿಸೆಂಬರ್ ಒಳಗಡೆ ನಿಮ್ಗೆ ಮಾಡ್ಕೊಡ್ಬೇಕು. ದಯವಿಟ್ಟು ನಮ್ ಕೈಲಿ ಇನ್ನು ತಡೆಯಕ್ಕೂ ಆಗಲ್ಲ, ಇನ್ನು ಡಿಲೇ ಮಾಡಕ್ಕೂ ಆಗಲ್ಲ. ಡಿಮ್ಯಾಂಡ್ ಲೆಟರ್ ಕಳಿಸ್ಬೇಡಿ, ಕಳ್ಸಿದ್ರು ನಾವು ತಾಳಕ್ಕೂ ಆಗಲ್ಲ ಅಷ್ಟೇ.